ದೇವರ ವಾಕ್ಯ ಹೇಳುವಂಥದ್ದೇನೆಂದರೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದಾಗ ಕರ್ತನು ನಮ್ಮೊಂದಿಗೆ ವಾಸಿಸುವುದಕ್ಕೆ ಇಷ್ಟವುಳ್ಳವನಾಗಿರ್ತಾನೆ. ಈ ಕಾರಣದಿಂದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೇನೆಂದರೆ, ಆ ಮೋಸನ ಪ್ರವಾದನೆ ಗ್ರಂಥದಲ್ಲಿ ಸಹ ಇಬ್ಬರು ಗೊತ್ತು ಮಾಡಿಕೊಳ್ಳದೆ ನಡೆಯುವುದುಂಟೋ ಎಂಬುದಾಗಿ ಕೇಳಲ್ಪಟ್ಟಿರುವಂತಹ ಮಾತು. ದೇವರ ಅಬ್ರಹಾಮಿಗೆ ಹೇಳಿರುವಂಥದ್ದೇನೆಂದರೆ, ನನಗೆ ನಡೆದುಕೊಂಡು ದೋಷ ಇಲ್ಲದವನಾಗಿರುವುದಾಗಿ. ಕರ್ತನು ನಿನ್ನ ಅನುಮತಿಯನ್ನು ಬಯಸ್ತಾನೆ, ನಿನ್ನೊಟ್ಟಿಗೆ ಮಾತನಾಡಲು ಇಷ್ಟವುಳ್ಳವನಾಗಿದ್ದಾನೆ. ಈ ಕಾರಣದಿಂದಾಗಿ ವಾಕ್ಯದಲ್ಲಿ ಹೇಳಿರುವ ಹಾಗೆ, ಅಪ್ಪ ಯೇಸುವೆ, ನೀನು ನನ್ನೊಳಗೆ ವಾಸಿಸು, ನಮ್ಮ ಮಧ್ಯದಲ್ಲಿ ವಾಸಿಸು ಎಂದಾಗಿ ಆತನನ್ನು ಕೇಳುವವರಾಗಿರೋಣ, ಆತನು ಬಯಸುವಂಥದ್ದು ನಾವು ಮಾಡುವವರಾಗಿರೋಣ, ಆತನ ಪ್ರಜೆಗಳಾಗಿ ನಾವು ಜೀವಿಸುವವರಾಗಿರೋಣ. ಈ ಒಂದು 2 ಕೊರಿಂಥ್ಯ 6:16 ಹೇಳುವ ಈ ವಾಕ್ಯವನ್ನು ನಾವು ಮನಸಾರ ಧ್ಯಾನ ಮಾಡಿ, ಅಪ್ಪ ರಕ್ಷಕನಾದ ದೇವರೇ, ನೀನು ಆ ಕಡೆಗೆ ತಿರುಗಿಕೊಳ್ಳುವಂತಹ ಹೃದಯವನ್ನು ನನಗೆ ಅನುಗ್ರಹ ಮಾಡು. ಈಗೋ ದೇವ, ನೀನು ನನ್ನಲ್ಲಿ ವಾಸಿಸು ರಕ್ಷಕನೇ. ನೀನು ಹೇಳುವಂತಹ ಒಂದು ನುಡಿಗಳು ನನ್ನ ಬಲವಾಗಿರಲಿ, ನಾನು ಅದನ್ನು ಕೈಕೊಂಡು ನಡಿಲಿಕ್ಕೆ ನನಗೆ ಕೃಪೆಯನ್ನು ಅನುಗ್ರಹ ಮಾಡು. ನಿನ್ನ ಸ್ವರವನ್ನು ನಾನು ಗ್ರಹಿಸುವವಳಾಗಬೇಕು, ನಿನ್ನ ಸ್ವರವನ್ನು ನಾನು ಕೇಳುವವನಾಗಬೇಕು ಮತ್ತು ಅದನ್ನು ಅನುಸರಿಸಿ ನಡೆಯುವವನು ನಾನಾಗಬೇಕು. ವಾಕ್ಯದಲ್ಲಿ ಹೇಳುತ್ತದೆ, ಆತನು ಅನುನ್ನತಿಯನ್ನು ಬಯಸುವ ಆತನು ನಮ್ಮಲ್ಲಿ ವಾಸಿಸುವಂತಹ ದೇವರು. ಆ ಒಂದು ಉತ್ತಮನು ಶ್ರೇಷ್ಠನಾದ ದೇವರಿಗೆ ನಮ್ಮ ಹೃದಯವನ್ನು ಈ ದಿನ ನೀಡೋಣ. ಕರ್ತನಲ್ಲಿ ಪ್ರಿಯರೇ, ಹಾಗಾಗುವಂತೆ ಕರ್ತನು ತನ್ನ ಕೃಪೆಯನ್ನು ಅನುಗ್ರಹ ಮಾಡಲಿ. ಆಮೇಲೆ